ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾನು ಇವತ್ತು ಬಂದ ವಿಷಯ ಏನಂದ್ರೆ, ನಮ್ದು ಈ ಉಡುಪಿ ಜಿಲ್ಲೆಯಲ್ಲಿ ನೋಡಿ, ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಟೋಲ್ ಗೇಟ್ಗಳು ಕಾರ್ಯಾಚರಿಸುತ್ತಿದೆ. ಒಂದು ಹೆಜಮಾಡಿ ಟೋಲ್ ಗೇಟ್, ಮತ್ತೊಂದು ಸಾಸ್ತನ ಟೋಲ್ ಗೇಟ್. ಅದು ರಾಷ್ಟ್ರೀಯ ಹೆದ್ದಾರಿಗೆ ಆಗಿದೆ. ಅದಕ್ಕಿಂತ ಮುಂಚೆ ಸ್ಥಳೀಯರಿಗೆ ಸಾಸ್ತನದಲ್ಲಿ ಕೂಡ ಇರಲಿಲ್ಲ, ಹೆಜಮಾಡಿಯಲ್ಲಿ ಕೂಡ ಇರಲಿಲ್ಲ. ಈಗ ಸಾಸ್ತನದಲ್ಲಿ ಸ್ಥಳೀಯರಿಗೂ ಟೋಲ್ ಹಾಕುವ ಒಂದು ಇದು ಬರ್ತಾ ಉಂಟು, ಕಾನೂನು ಬರ್ತಾ ಉಂಟು. ಮುಂದೆ ಹೆಜಮಾಡಿಯಲ್ಲಿ ಆಗ್ಬಹುದು. ಇದರ ಮಧ್ಯೆ ಈಗ ಇತ್ತೀಚೆಗೆ ಒಂದು ಬಹಳ ಸುದ್ದಿಯಲ್ಲಿರುವ ವಿಷಯ ಏನಂದ್ರೆ, ನಮ್ದು ಪಡುಬಿದ್ರೆಯಿಂದ ಕಾರ್ಕಳ ಒಂದು ರಾಜ್ಯ ಹೆದ್ದಾರಿ ಉಂಟು, ನಿಮ್ಗೆಲ್ಲರಿಗೂ ಗೊತ್ತಿದೆ. ಒಂದು ಒಳ್ಳೆ ಉತ್ತಮ ರಸ್ತೆ ಅದು, ರಾಜ್ಯ ಹೆದ್ದಾರಿ. ಅದರಲ್ಲಿ ಕಂಚಿನಡ್ಕ ಎಂಬ ಪ್ರದೇಶದಲ್ಲಿ ಟೋಲ್ ಗೇಟ್ ಈಗಾಗಲೇ ನಿರ್ಮಿಸಲು ಎಲ್ಲ ರೂಪುರೇಷೆ ಸಿದ್ಧವಾಗಿ ಗುದ್ದಲಿ ಪೂಜೆಗೆ ಕೂಡ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈ ವಿಷಯ. ಸಾಧಾರಣ ಉಡುಪಿ ಜಿಲ್ಲೆಯವರಿಗೆ ಬಹುತೇಕ ಗೊತ್ತಿರಬಹುದು ಈ ವಿಷಯ. ಇಲ್ಲಿ ವಿಷಯ ಏನಂದ್ರೆ, ಈ ರಾಜ್ಯ ಹೆದ್ದಾರಿಗೆ ಟೋಲ್ ಗೇಟ್ ಮಾಡುವುದು ನನ್ನ ಅಭಿಪ್ರಾಯ ಪ್ರಕಾರ ಉಡುಪಿ ಜಿಲ್ಲೆಗೆ ಇದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈಗಾಗಲೇ 2 ಟೋಲ್ ಗೇಟ್ಗಳಲ್ಲಿ ಸುಂಕವನ್ನು ನಮ್ಮ ಉಡುಪಿ ಜಿಲ್ಲೆಯ ಜನರು ಕಟ್ತಾ ಇದ್ದಾರೆ. ಇನ್ನು ಕೂಡ ಮತ್ತೆ 3ನೇ ಟೋಲ್ ಗೇಟ್ ಕಟ್ಟಬೇಕಂದ್ರೆ ಎಲ್ಲಾ ಕಡೆ ಜನರನ್ನು ಲೂಟಿ ಮಾಡುವ ಅಂತ ಒಂದು ಪ್ರೊಸೀಜರ್ ನಮ್ಮ ಈ 2 ಸರ್ಕಾರಗಳಿಂದ ನಡೆಯುತ್ತಿದೆಯಾ ಎಂಬ ಸಂಶಯ ನಮ್ಗೆ ಬರ್ತಾ ಇದೆ. ಅಂದ್ರೆ ಇಲ್ಲಿ ಯಾರನ್ನು ನಾವು ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ. ಬಿಜೆಪಿ ಅಥವಾ ಬಿಜೆಪಿ NDA ಮೈತ್ರಿಕೂಟವನ್ನು ಬೊಟ್ಟು ಮಾಡ್ತಾ ಇಲ್ಲ, ಅಲ್ಲ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಬೊಟ್ಟು ಮಾಡ್ತಾ ಇಲ್ಲ. ಆದ್ರೂ ಕೂಡ ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರ ಹೆದ್ದಾರಿ ಎರಡರಲ್ಲೂ ಕೂಡ ಟೋಲ್ ಅಂದ್ರೆ ನಮ್ಗೆ ಒಂದು ಉಡುಪಿ ಜಿಲ್ಲೆಯವರಿಗೆ ಇದೊಂದು ಅರಗಿಸಿಕೊಳ್ಳಲಾಗದ ವಿಷಯ ಅಂತ ಹೇಳ್ಬಹುದು. ಅಂದ್ರೆ ಟೋಲು ಹೇಳ್ಬಹುದು ಎಲ್ರು, ಅಂದ್ರೆ ದ್ವಿಚಕ್ರ ವಾಹನಗಳಿಗಿಲ್ಲ, ತ್ರಿಚಕ್ರ ವಾಹನಗಳಿಗಿಲ್ಲ, ಮತ್ತೆ ದೊಡ್ಡ ದೊಡ್ಡ ಜನರಿಗೆ ಮಾತ್ರ ಟೋಲ್ ಅಂತ. ಅದು ಎಲ್ಲ ಸುಮ್ನೆ ಹೆಚ್ಚಿನ ಅಂಶ. ಈಗ ಬಸ್ಸಲ್ಲಿ ಪ್ರಯಾಣಿಸುವವರೆಗೂ ಟೋಲ್ ಇರ್ತದೆ, ಬಡವರು ಜಾಸ್ತಿಯಾಗಿ ಬಸ್ಸಲ್ಲಿ ಪ್ರಯಾಣಿಸ್ತಾರೆ. ಆ ಟೋಲ್ ಅನ್ನು ಬಸ್ನವರೇನು ಅವರು ಕಟ್ಟಿ ಸುಮ್ಮನೆ ಇರ್ತಾರ? ಇಲ್ಲ, ಅದನ್ನು ಪ್ರಯಾಣಿಕರ ಮೇಲೆ ಹಾಕ್ತಾರೆ ಅವರು. ಈ ಟೋಲ್ ಯಾವುದು ನಮ್ದು ಈ ಕಾರ್ಕಳ ಪಡುಬಿದ್ರಿ ರಾಜ್ಯ ಹೆದ್ದಾರಿ ಉಂಟಲ್ಲ, ಈ ಟೋಲು ಸುಮಾರು ವರ್ಷಗಳ ಹಿಂದೆ ಬೆಲ್ಮನಲ್ಲಿ ನಿರ್ಮಿಸಲು ಪ್ರಯತ್ನ ಪಟ್ಟಿದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬೆಲ್ಮನಲ್ಲಿ ನಿಲ್ಲಿಸಲೇ ಇದು ಸ್ಟಾರ್ಟಿಂಗ್ ಮಾಡಿ ನಿಲ್ಲಿಸಲಲ್ಲ, ಬೆಲ್ಮನಲ್ಲಿ ಪ್ರಾರಂಭಿಸಲು ಪ್ರಯತ್ನ ಪಟ್ಟಿದ್ರು. ಹೆಚ್ಚಿನ ಅಂಶ ಇದು 2-3 ವರ್ಷಗಳ ಹಿಂದೆ ಆಗಿರ್ಬೋದು ನನ್ನ ಪ್ರಕಾರ. ಸ್ನೇಹಿತರೆ, ಇದು ಆಗ ಬೆಲ್ಮಾನಲ್ಲಿ ಸ್ಥಳೀಯರ ವಿರೋಧ ಬಹಳ ಬಂತು. ಸ್ಥಳೀಯರ ವಿರೋಧ ಅಂದ್ರೆ ತುಂಬಾನೇ ವಿರೋಧ ಬಂತು. ಆ ಕಾರಣದಿಂದ ಆ ಕಂಪನಿ ಯಾವುದಂದ್ರೆ, ಈಗ ನಾನು ಹೇಳ್ತೇನೆ, ನನಗೆ ಅದು ಇದಿಲ್ಲ, ಬಾಯಿಪಾಠ ಇಲ್ಲದಂದ್ರೆ ಅದನ್ನು ಕಂಠಪಾಠ ಯಾವುದು ಅಷ್ಟು ತಲೆಯಲ್ಲಿ ಇರುವುದಿಲ್ಲಲ್ಲ ನಮ್ದೆಲ್ಲ. ಆ ಕಾರಣದಿಂದ ನೋಡಿ, ಈ ಎಂತ ಆರಂಭಿಕ ಗುತ್ತಿಗೆ ಯಾವ್ದು ಪಡೆದು ಗೊತ್ತುಂಟ? ಮೈಸೂರಿನ ಮಿತ್ರ ಇನ್ಫೋ ಸೊಲ್ಯೂಷನ್ ಕಂಪನಿ. ಇದು ಬೆಲ್ಮನಲ್ಲಿ ಟೋಲು ಮಾಡಲು ಮುಂದೆ ಬಂದಿತ್ತು. ಆವಾಗ ಮುಂದೆ ಬಂದಾಗ ಏನಾಯ್ತಂದ್ರೆ, ಈ ನಮ್ಮ ಸುಹಾಸ್ ಹೆಗ್ಡೆ ಮತ್ತೆ ಸರ್ವಜ್ಞ ತತ್ರಿ ತುಂಬಾ ಜನ ಇದ್ರು. ಆಗ ಟೋಲ್ ವಿರೋಧಿ ಸಮಿತಿ ರಚನೆ ಮಾಡಿದ್ರು. ಟೋಲ್ ವಿರೋಧಿ ಸಮಿತಿ ರಚನೆ ಮಾಡಿ ಬಹಳ ಶಕ್ತವಾದ ಪ್ರಬಲವಾದ ಒಂದು ಪ್ರತಿರೋಧವನ್ನು ಅಲ್ಲಿ ನಡೆಸಿದ್ರು. ಆ ಕಾರಣದಿಂದ ಏನಾಯ್ತಂದ್ರೆ, ಬೆಲ್ಮನಿಂದ ಟೋಲ್ ಹಿಂದೆ ಸರಿಯಿತು. ಬೆಲ್ಮನಿಂದ ಟೋಲ್ ಇಲ್ಲ, ಮೆಲ್ಲ ವಾಪಸ್ ಹೋಯ್ತು ಅದು. ಆ ಬಳಿಕ ಅವರದೊಂದು ಇದಿತ್ತು, ಯಾವ್ದಂದ್ರೆ 3 ಆಪ್ಷನ್ ಇತ್ತು ಅವರ ಹತ್ರ. ಒಂದು ನಿಟ್ಟೆ ಸಮೀಪದ ಹಾಲಗಟ್ಟೆಯಲ್ಲಿ ಟೋಲ್ ಗೇಟ್ ನಿರ್ಮಾಣ ಮಾಡಬೇಕು, ಅಥವಾ ಈ ಪಡುಬಿದ್ರೆಯ ಕಂಚಿನಡ್ಕ ಪ್ರದೇಶದಲ್ಲಿ ಟೋಲ್ ಗೇಟ್ ನಿರ್ಮಾಣ ಮಾಡಬೇಕು, ಅಥವಾ ಈ ಬೆಲ್ಮನಲ್ಲಿ ನಿರ್ಮಾಣ ಮಾಡಬೇಕು ಅಂತ. ಒಟ್ರಾಸಿ ನಿರ್ಮಾಣ ಮಾಡೇ ಮಾಡ್ತೇವೆ ಎಂದು ಆಗಲೇ ನಿರ್ಣಯವಾಗಿತ್ತು ಅವರದು ವಿಷಯ. ಈಗ ಏನಾಯ್ತು ಅಂದ್ರೆ, ಬೆಲ್ಮನಲ್ಲಿ ಟೋಲ್ದು ಬಹಳ ಕಷ್ಟ, ಅಂದ್ರೆ ಟೋಲ್ ನಿರ್ಮಾಣ ಬಹಳ ಕಷ್ಟ ಅಂತ ಅರಿವಿಗೆ ಬಂದದ್ದೇ ತಡ. ಈ ಮೊದಲು ಟೋಲ್ ನಿರ್ಮಿಸ್ತೇವೆ ಅಂತ ಮುಂದೆ ಬಂದ ಕಂಪನಿ ಅದು ಹಿಂದಕ್ಕೆ ಸರಿಯಿತು. ಆ ಬಳಿಕ ಮುಂಬೈ ಮೂಲದ ಸಾಹುಕಾರ್ ಗ್ಲೋಬಲ್ ಕಂಪನಿ ಬೆಲ್ಮನ್ನಲ್ಲಿ ಟೋಲ್ ಮಾಡೇ ಮಾಡ್ತೇವೆ ಅಂತ ಬಂತು. ಆದ್ರೂ ಕೂಡ ಎಲ್ಲ ಪ್ರತಿಭಟನೆ ನೋಡಿ ಸ್ವಲ್ಪ ಹೆದರಿಕೊಂಡು, ಅಂದ್ರೆ ಅಲ್ಲಿ ಅಂತ ಪ್ರತಿಭಟನೆ ಆಯ್ತು. ಪ್ರತಿಭಟನೆ ನೋಡಿ ಹೆದರಿಕೊಂಡು ಈಗ ಕಂಚಿನಡ್ಕದಲ್ಲಿ ಸುದ್ದಿ ಇಲ್ಲದೆ ಟೋಲ್ ನಿರ್ಮಿಸುವ ಒಂದು ಇದಕ್ಕೆ ಬಂತು, ಆರಂಭಿಕ ಹಂತಕ್ಕೆ ಬಂತು. ಸರ್ವೆ ಮಾಡಿದ್ರು. ಆದ್ರೂ ಕೂಡ ಈ ಕಂಚಿನಡ್ಕ ಪಡುಬಿದ್ರಿ ಪ್ರದೇಶದ ಜನರು ಬಹಳ ಎಚ್ಚರಿಕೆಯಿಂದ ಏನಾದ್ರೂ ಇಲ್ಲಿ ನಾವು ಟೋಲ್ ಮಾಡ್ಲಿಕ್ಕೆ ಬಿಡುವುದೇ ಇಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ರು. ಆದ್ರೂ ಕೂಡ ಮೊನ್ನೆ ಮತ್ತೆ ವಾಪಸ್ ಬಂದ್ರು ಗುದ್ದಲಿ ಪೂಜೆ ಮಾಡ್ಲಿಕ್ಕೆ. ಆಗ ಈ ಕರಾವೆ ಪ್ರವೀಣ್ ಶೆಟ್ಟಿ ಬನದ್ದು, ಅನ್ಸರ್ ಅಹಮದ್ ಎಲ್ಲ ಇದ್ದಾರೆ, ಅವರೆಲ್ಲ ಬಂದು ಅಲ್ಲಿ ಒಂದು ಪ್ರತಿಭಟನೆ ತರ ಅಲ್ಲಿ ಅವರನ್ನು ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡಿ ಅಲ್ಲಿಂದ ಅವರು ವಾಪಸ್ ಹೋದ್ರು. ಆದ್ರೂ ಕೂಡ
ಅದು ಒಮ್ಮೆ ತಾತ್ಕಾಲಿಕವಾಗಿ ಹೋಗೋದಷ್ಟೇ, ಮತ್ತೆ ವಾಪಸ್ ಬರ್ತಾರೆ. ಖಂಡಿತವಾಗಿ ಅಲ್ಲಿ ಟೋಲ್ ನಿರ್ಮಾಣ ಮಾಡುವ ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇನ್ನು ಸಾರ್ವಜನಿಕರ ಒಂದು ಇರುವುದು, ಅದು ಉಡುಪಿ ಜಿಲ್ಲೆ ಎಲ್ಲರೂ ಬಂದ್ರೆ ಆಗುದಿಲ್ಲ, ಬಹುತೇಕವಾಗಿ ಸ್ಥಳೀಯರು ಅಲ್ಲಿ ಇರ್ಲೇಬೇಕಾಗ್ತದೆ. ಸ್ಥಳೀಯರು ಇಲ್ದಿದ್ರೆ ಯಾವುದು ಹೊರಗಿನವರು ಬಂದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ ಪ್ರತಿಭಟನೆ ಮಾಡಿದ್ರು ವ್ಯರ್ಥ, ಅದೆಲ್ಲ ಏನು ಪ್ರಯೋಜನ ಇಲ್ಲ. ಈಗ ಸ್ಥಳೀಯರಾಗಿ ಈಗ ಮತ್ತೆ ವಾಪಸ್ ಜನಾಗ್ರಹ ಸಭೆ ಅಂತ ಒಂದುಂಟು, ಮತ್ತೆ ಟೋಲ್ ವಿರೋಧಿ ಸಮಿತಿ, ಸುಹಾಸ್ ಹೆಗ್ಡೆ, ಮತ್ತೆ ಅವರು ಸರ್ವಜ್ಞ ತಂತ್ರಿ ಎಲ್ಲ ಬೆಲ್ಮಾನ್, ಮತ್ತೆ ತುಂಬಾ ಜನ ಇದ್ದಾರೆ. ಅವರೆಲ್ಲ ಬಂದು ಮತ್ತೆ ವಾಪಸ್ ಮತ್ತೆ ಪ್ರತಿಭಟನೆ ಎಲ್ಲ ಮಾಡ್ಲಿಕ್ಕೆ ಉಂಟು. ನಿಜವಾಗಿ ಒಂದು ಪ್ರಬಲವಾದ ಪ್ರತಿಭಟನೆಯ ಮುನ್ಸೂಚನೆಯನ್ನು ಎಲ್ಲರೂ ನೀಡಿದ್ದಾರೆ ಈಗಾಗಲೇ. ಈ ಟೋಲ್ ನಿಂದ ಜನರಿಗೆ ಯಾವುದೇ ಪ್ರಯೋಜನವಿಲ್ಲ. ಇದು ಒಂದು ನನ್ನ ಅಭಿಪ್ರಾಯ ಪ್ರಕಾರ ಈ ಟೋಲ್ ನಿಂದ ಜನರನ್ನು ಲೂಟಿ ಮಾಡುವ ಒಂದೇ ಒಂದು ಉದ್ದೇಶ ಅಂತ ಅನಿಸುತ್ತೆ. ಬೇರೆ ಯಾವ ಉದ್ದೇಶವೂ ಈ ಟೋಲ್ ನಲ್ಲಿ ಕಾಣ್ತಾ ಇಲ್ಲ. ಸರ್ಕಾರಕ್ಕೆ ಬಿಡಿ, ಈ ಕಂಪನಿಗಳಿಗೆ ಎಲ್ಲದಕ್ಕೂ ಒಂದು ಹಣ ಮಾಡುವುದು, ಅಂದ್ರೆ ಜನರನ್ನು ಎಷ್ಟು ಸಾಧ್ಯವೋ ಅಷ್ಟು ಎಲ್ಲಾ ಮೂಲಗಳಿಂದ ಲೂಟಿ ಮಾಡುವ ಒಂದು ಲಕ್ಷಣ ಕಾಣ್ತಾ ಇದೆ ಈಗ ನೋಡಿ. ಮತ್ತೊಂದು ವಿಷಯ ಏನಂದ್ರೆ, ನಾನು ನೋಡಿ ಇಲ್ಲಿ ಮೊನ್ನೆ ಇದು ನಡೆದ ವಿಡಿಯೋ ಎಲ್ಲ ತೋರಿಸ್ತೇನೆ. ಅದು ವಾಯ್ಸ್ ತೋರಿಸ್ತಾ ಇಲ್ಲ, ನಾನು ವಿಡಿಯೋ ತೋರಿಸ್ತೇನೆ ನೋಡಿ, ನಿಮ್ಗೆಲ್ಲ ತೋರಿಸ್ತೇನೆ ಆ ವಿಡಿಯೋ ಎಲ್ಲ. ಸ್ವಲ್ಪ ಅವರ ಹತ್ರ ಚರ್ಚೆ ಮಾಡುವ ಎಲ್ಲ ವಿಡಿಯೋ ಎಲ್ಲ ಉಂಟು ನೋಡಿ. ಈಗ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ವಾಪಸ್ ಅವರು ಹೇಳ್ತಾರೆ, ಇದು ನೀವು ನಾವಿಲ್ಲಿ ಮಾಡ್ಲಿಕ್ಕೆ ನಮ್ದು ಪೊಲೀಸ್ ಪರ್ಮಿಷನ್ ಉಂಟು, ಮತ್ತೆ ಎಲ್ಲ ಇಲಾಖೆಯ ಪರ್ಮಿಷನ್ ಉಂಟು ನಮ್ಮ ಹತ್ರ ಅಂತ. ಆದ್ರೂ ಕೂಡ ಇವರು ಪಟ್ಟು ಬಿಡದೆ ಮತ್ತೆ ಅದು ಹೇಗೆ ಪರ್ಮಿಷನ್, ನೀವು ಒಂದು ಬ್ಯಾನರ್ ಕೂಡ ಏನು ಹಾಕದೆ ಗುದ್ದಲಿ ಪೂಜೆ ಹೇಗೆ ಮಾಡ್ತೀರಿ, ಹಾಗೆ ಹೀಗೆ ಅಂತ ಅವರನ್ನು ಅಲ್ಲಿಂದ ಅವತ್ತು ಕಲಿಸಿದ್ರು. ಆದ್ರೆ ವಾಪಸ್ ಬರ್ತಾರೆ, ಅವರು ಖಂಡಿತವಾಗಿ ವಾಪಸ್ ಬರ್ತಾರೆ, ಬರದೆ ಇರ್ಲಿಕ್ಕೆ ಚಾನ್ಸೇ ಇಲ್ಲ, ನೋ ಚಾನ್ಸ್. ಒಮ್ಮೆ ಟೋಲ್ ನಿರ್ಮಾಣ ಮಾಡ್ತೇವೆ ಅಂತ ಅವರು ಮುಂದೆ ಬಂದಿದ್ದಾರೆ ಅಂದ್ರೆ ಅವರು ಮತ್ತೆ ವಾಪಸ್ ಟೋಲ್ ನಿರ್ಮಿಸದೆ ಹೋಗುವ ಯಾವ ಪ್ರಶ್ನೆಯೂ ಕಾಣ್ತಾ ಇಲ್ಲ. ಆದ್ರೂ ಕೂಡ ಮತ್ತೊಂದು ವಿಚಾರ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ನಾವು ಈ ಟೋಲ್ ನಿರ್ಮಾಣ ಮಾಡ್ತಾರಲ್ಲ, ಈ ಟೋಲ್ ನಿರ್ಮಾಣಕ್ಕಿಂತ ಮುಂಚೆ ಪ್ರತಿಭಟನೆ, ಈ ಪ್ರತಿಭಟನೆಯ ಒಂದು ಪ್ರತಿರೂಪ ಯಾವುದು, ಪ್ರತಿಭಟನೆಯ ಒಂದು ಕಚ್ಚಾಟ ಅಲ್ಲಿ ಇರ್ತದೆ. ಒಂದು ಸಂಘಟನೆಯವರು ಬಂದ್ರು ನಾವು ಪ್ರತಿಭಟನೆ ಮಾಡ್ತೇವೆ ಅಂತ, ಹೀಗೆ ಪ್ರತಿಭಟನೆಗಳ ಮೇಲಾಟವಾಗ್ತದೆ ಅಲ್ಲಿ, ಅಲ್ಲದೆ ಯಾವುದು ಒಗ್ಗಟ್ಟಾಗಿ ಮತ್ತೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಹೆಜಮಾಡಿ ಟೋಲ್ ಗೇಟ್ ನಲ್ಲಿಯೂ ಹಾಗೆ ಆಗಿತ್ತು, ಆದ್ರೂ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾದ್ರು. ಸುರತ್ಕಲ್ ಟೋಲ್ ಗೇಟ್ ನೋಡಿ, ಸುರತ್ಕಲ್ ಟೋಲ್ ಗೇಟ್ ಒಂದು ಅತ್ಯಂತ ಪ್ರಬಲವಾದ ಪ್ರತಿಭಟನೆ, ಮುನೀರ್ ಕಾಟಿಬಲ್ಲಾರ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ಸುರತ್ಕಲ್ ಟೋಲೆ ಸಂಪೂರ್ಣ ಅಲ್ಲಿಂದ ನೆಲಸಮಗೊಂಡಿತ್ತು ನೋಡಿ. ಅದಕ್ಕೆ ಪವರ್ ಅಂತ ಹೇಳುವುದು, ಬೇರೆ ಇಲ್ಲ. ಮತ್ತೆ ಇಲ್ಲಿ ನೋಡಿ, ಈ ಪ್ರತಿಭಟನೆಯ ರೂಪದಲ್ಲಿ ಈ ಉಡುಪಿ ಜಿಲ್ಲೆಗೆ ನಾಗಾರ್ಜುನ ಬಂತು, ಆಗ ನೋಡಿ ಅದಾನಿ ಇದು ಬಂತು. ನಾಗಾರ್ಜುನ ಬರುವಾಗ, ಈ ಕೊಜೆಟ್ರಿಕ್ಸ್ ಬರುವಾಗ ಪ್ರತಿಭಟನೆ ಮಾಡಿದ್ರು ಅಲ್ಲೇ ಆಯ್ತು ಪುಸ್ತಕ, ಅದು ಮತ್ತೆ ಕೇಳಲಿಕ್ಕಿಲ್ಲ. ಮತ್ತೆ ಪ್ರತಿಭಟನೆ ಮಾಡಿದ್ರು, ಮತ್ತೊಂದು ಸಂಘಟನೆ ಹೋಗಿ ಪ್ರತಿಭಟನೆ ಮಾಡಿದ್ರು, ಮತ್ತೊಬ್ರು ನಾಯಕರು ಹೋಗಿ ಪ್ರತಿಭಟನೆ ಮಾಡಿದ್ರು. ಹೀಗೆ ಪ್ರತಿಭಟನೆ ಮಾಡುವುದು, ವಾಪಸ್ ಕೈ ಬಿಡುವುದು, ಅದು ಯಾವ ಉದ್ದೇಶ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಬಳಿಕ ಮತ್ತೊಂದು ಟೀಮ್ ಹೋಗುದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ. ಒಟ್ರಾಸ್ ಇಲ್ಲಿ ಜನರು ಮುಗ್ಧರಾಗ್ತಾರೆ, ಜನರು ಮೂರ್ಖರಾಗ್ತಾರೆ ಅಷ್ಟೇ. ಈ ಟೋಲ್ ವಿಚಾರದಲ್ಲಿ ಹೀಗೆ ಆಗೋದೇ ಬೇಡ. ಅಂದ್ರೆ ಒಂದೊಂದು ಸಂಘಟನೆ ಬಂದು ನಾವು ಟೋಲ್ ನಿರ್ಮಾಣ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಜನರನ್ನು ಸೇರಿಸಿಕೊಂಡು ಬಂದು ಅವರು ಪ್ರತಿಭಟನೆ ಮಾಡಿ ಅವರ ಜೇಬು ತುಂಬಿಸಿಕೊಂಡು ಹೋಗುವುದು ಎಷ್ಟಾದ್ರೂ ಸಮಂಜಸವಲ್ಲ. ಈ ಕಾರಣದಿಂದ ಸ್ನೇಹಿತರೆ, ಎಷ್ಟಾದ್ರೂ ಈ ಟೋಲ್ ಗೇಟ್ ಒಂದು ತರ ಜನರಿಗೆ ಹೊರೆ, ಖಂಡಿತವಾಗಿಯೂ ಈ ಜನರಿಗೆ ಹೊರೆ. ಉಡುಪಿ ಜಿಲ್ಲೆಯ ಜನರಿಗೆ ಇದು ಯಾವ ಲಾಭವೂ ಇಲ್ಲ, ನಷ್ಟವಲ್ಲದೆ. ಈ ಸರ್ಕಾರಗಳು ಜನಸಾಮಾನ್ಯರನ್ನು ಗಮನಿಸಬೇಕಾಗ್ತದೆ. ತನ್ನ ಲಾಭವನ್ನು ಗಮನಿಸುವುದಕ್ಕಿಂತ ಜನರ ಸಾಮಾನ್ಯರನ್ನು ಗಮನಿಸಿದರೆ ಬಹಳ ಒಳ್ಳೆಯದು. ಇದು ಮತ್ತೊಂದು ವಿಚಾರ ಏನಂದ್ರೆ, ಇದು ಬಹಳ ಹಿಂದೆ 5 ವರ್ಷಗಳ ಹಿಂದೆಯೇ ಸ್ಟಾರ್ಟ್ ಆಗಿತ್ತು. ಇದು ಕಾರ್ಕಳ ಮತ್ತೆ ಪಡುಬಿದ್ರಿ ರಾಜ್ಯ ಹೆದ್ದಾರಿ ಉಂಟಲ್ಲ, ಅದು ಬಹಳ ಒಳ್ಳೆ ರೋಡು. ಆ ರೋಡಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ. ನಾವು ಪ್ರತಿ ಬಾರಿಯೂ ಸಂಚರಿಸ್ತೇವೆ ಆ ರೋಡಲ್ಲಿ. ಸಾಧಾರಣ ಒಂದು ವರ್ಷದ 6 ತಿಂಗಳು ಅದೇ ರೋಡಲ್ಲಿ ಸಂಚರಿಸುವಾಗಲೂ ನಮ್ಗೆ ಇದುವರೆಗೂ ಆ ರೋಡ್ ರಿಪೇರಿ ಆದ ಮೇಲೆ ಇದುವರೆಗೂ ಆ ರೋಡಲ್ಲಿ ಯಾವುದೇ ಮಿಸ್ಟೇಕ್ ಬರಲಿಲ್ಲ. ಅಲ್ಲಲ್ಲಿ ಸ್ವಲ್ಪ ಹಂಪ್ಸ್ ಎಲ್ಲ ಇತ್ತು, ಅದೆಲ್ಲ ಈಗ ತೆಗೆದು ಕ್ಲೀನ್ ಮಾಡಿದ್ದಾರೆ. ಬಹಳ ಉತ್ತಮವಾದ ರಸ್ತೆ. ಆದ್ರೂ ಕೂಡ ಆ ರಸ್ತೆ ವಿಚಾರದಲ್ಲಿ ಯಾವುದೇ ದೂರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಕೂಡ ಈ ಟೋಲ್ ಬರುವುದು ಮಾತ್ರ ಜನರಿಗೆ ಬಹಳಷ್ಟು ಹೊರೆಯಾಗ್ತದೆ. ಈ ಬಗ್ಗೆ ಒಂದು ಉತ್ತಮವಾದ ಪ್ರತಿಭಟನೆಯನ್ನು ಮಾಡಿ, ಎಲ್ಲರೂ ಒಗ್ಗಟ್ಟಾಗಿ ಒಂದು ಪ್ರತಿಭಟನೆಯನ್ನು ಮಾಡಿ ಈ ಟೋಲ್ ಗೇಟ್ ಅನ್ನು ಅಲ್ಲಿ ನಿರ್ಮಾಣವಾಗದ ಹಾಗೆ ತಡೆಯುವುದೇ ನಮ್ಮೆಲ್ಲರ ಉದ್ದೇಶ ಆಗಬೇಕು ಅಂತ ಹೇಳಿ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋವನ್ನು ವೀಕ್ಷಿಸುವ ನೀವು ಎಲ್ಲರೂ ನನ್ನ ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಈ ವಿಡಿಯೋವನ್ನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಂದೇ ಮಾತಲ್ಲಿ ಧನ್ಯವಾದ ಹೇಳಿ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಸ್ನೇಹಿತರೆ, ಬಾಯ್.